ಸಿದ್ದರಾಮಯ್ಯನವರು ದಾಖಲೆಯ 16ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಬಹಳಷ್ಟು ಒಂದು ನಿರೀಕ್ಷೆಗಳನ್ನ ಈ ಬಜೆಟ್ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಇದ್ದಾರೆ. ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನೋದನ್ನ ಕೇಳೋಣ. ಸರ್, ಪ್ರಮುಖವಾಗಿ ಶಾಸಕರಿಗೆ ಮೈನ್ ಆಗಿ ಅನುದಾನಗಳು ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ, ಅನ್ನೊಂದು ಅಸಮಾಧಾನಗಳಿದೆ. ಅದೆಲ್ಲವೂ ಕೂಡ ಈ ಬಜೆಟ್ ನಲ್ಲಿ ನೀಗುತ್ತಾ ಸರ್? ಈಗ ಇದು ಒಂದು ಐತಿಹಾಸಿಕ ಬಜೆಟ್, 16ನೇ ಬಜೆಟ್. ಮಾನ್ಯ ಮುಖ್ಯಮಂತ್ರಿ ಅವರು ಕರ್ನಾಟಕ ರಾಜ್ಯದ ಒಂದು ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಅವರು ಈ ಒಂದು ಮಟ್ಟಕ್ಕೆ ಒಂದು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಐತಿಹಾಸಿಕ ಬಜೆಟ್. ಹಿಂದಿನ ವರ್ಷ ಬಜೆಟ್ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಬಜೆಟ್ ಇದ್ದು 3,71,283 ಕೋಟಿ. ಈ ಬಾರಿ ಸುಮಾರು 4 ಲಕ್ಷ ಕೋಟಿ ಬಜೆಟಿನ ಗಾತ್ರ ಮೀರ್ತದೆ ಅಂತ ಒಂದು ನಿರೀಕ್ಷೆ ಇದೆ. ಹೆಚ್ಚಿನ ರೀತಿಯಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಅನುದಾನ ನೀಡ್ತಾರೆ ಅಂತ ಒಂದು ಸಂಪೂರ್ಣವಾದ ಒಂದು ಭರವಸೆ ನಮಗಿದೆ, ಒಂದು ವಿಶ್ವಾಸ ಇದೆ. ಮಾನ್ಯ ಮುಖ್ಯಮಂತ್ರಿ ಭರವಸೆಯನ್ನು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಅನುದಾನವನ್ನು ಈ ಬಾರಿನೂ ಕೂಡ ಘೋಷಣೆ ಮಾಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಮತ್ತೆ ನಮ್ಮ ಹೇಳ್ತಕ್ಕಂಥ ನೀರಾವರಿ ಯೋಜನೆಗಳೆಲ್ಲ ಘೋಷಣೆ ಮಾಡ್ತಾ ಅಂತ ಒಂದು ನಿರೀಕ್ಷೆಯಲ್ಲಿದೆ.